ಸ್ತ್ರೀಯರಿಗಾಗಿ ವಿಶೇಷವಾಗಿ ಇದನ್ನು ಹೇಳ್ತಾ ಇದ್ದೇನೆ. ಸಾಮಾನ್ಯವಾಗಿ ನೀವೆಲ್ಲ ಅನೇಕ ಸಂದರ್ಭಗಳಲ್ಲಿ ಮನೆಗೆ ಮುತ್ತೈದೆಯನ್ನು ಕರೆದು, ಸುವಾಸಿನಿ ಸ್ತ್ರೀಯರನ್ನು ಕರೆದು, ಅಥವಾ ನೀವು ಅವರ ಮನೆಗೆ ಹೋಗಿ ಬಾಗಿಣವನ್ನು ಕೊಡ್ತಾ ಇರ್ತೀರಿ. ಬಾಗಿಣವನ್ನು ಕೊಡ್ತಾ ಇರಬೇಕಾದಾಗ ಮುತ್ತೈದೆ ಬಾಗಿಣ ತಗೋ ಅಂತ ಈ ರೀತಿಯಾಗಿ ಕೆಲವು ಜನ ಹೇಳ್ತಾರೆ. ಕೆಲವು ಜನ ಮಂತ್ರ ಬರ್ತಾ ಇರ್ತದೆ, ಶ್ಲೋಕ ಬರ್ತಾ ಇರ್ತದೆ, ಅದನ್ನು ಹೇಳ್ತಾ ಇರ್ತಾರೆ. ಆದರೆ ನಿಜವಾಗಿ ಶಾಸ್ತ್ರದ ದೃಷ್ಟಿಯಲ್ಲಿ ನೋಡಿದಾಗ, ಶಾಸ್ತ್ರವನ್ನು ವಿಚಾರವನ್ನು ಮಾಡಿದಾಗ, ವಿಧಾನಮಾಲಾ ಅಂತನ್ನುವ ಗ್ರಂಥದಲ್ಲಿ 2 ಶ್ಲೋಕಗಳನ್ನು ಹೇಳಿದ್ದಾರೆ. ಯಾರಿಗೆ ಈ ಶ್ಲೋಕಗಳು ಈಗಾಗಲೇ ಬರ್ತಾ ಇರ್ತದೆ ಅವರು ಇದನ್ನು ಹೇಳುವಂಥ ಅವಶ್ಯಕತೆ ಇಲ್ಲ. ಏನಾದರೂ ಸಣ್ಣ ಪುಟ್ಟ ಕರೆಕ್ಷನ್ಸ್ ಇದ್ದರೆ ಶ್ಲೋಕದಲ್ಲಿ ಅವನ್ನು ಕರೆಕ್ಷನ್ ಮಾಡಿಕೊಳ್ಳಿ. ಯಾರಿಗೆ ಬರೋದಿಲ್ಲ ಅವರು ಈ 2 ಶ್ಲೋಕಗಳನ್ನು ಕೂಡ ಬರೆದುಕೊಂಡು ಕಂಠಪಾಠವನ್ನು ಮಾಡಿದರೆ, ಪ್ರತಿ ಸಲ ನೀವು ಮುತ್ತೈದಿಗೆ, ಸುವಾಸಿನಿ ಸ್ತ್ರೀಗೆ ಬಾಗಿಣಿಯನ್ನು ಕೊಡ್ತಾ ಇರುವಾಗ ಈ ಶ್ಲೋಕಗಳನ್ನು ಹೇಳಿಕೊಟ್ರೆ ಜಾಸ್ತಿ ಪುಣ್ಯ ಅಂತನ್ನೋದು ಬರ್ತದೆ. ಆ ನಿಟ್ಟಿನಲ್ಲಿ ಆ 2 ಶ್ಲೋಕಗಳನ್ನು ಹೇಳ್ತಾ ಇದ್ದೇನೆ, ದಯವಿಟ್ಟು ಗಮನ ಕೊಟ್ಟು ಕೇಳಿ. ರಾಮಪತ್ನಿ ಮಹಾಭಾಗೆ ಪುಣ್ಯಮೂರ್ತೆ ನಿರಾಮಯೇ ಗ್ರಹಾಣ ಇಮಾನಿ ಶೂರ್ಪಾಣಿ ಮಯಾ ದತ್ತಾನಿ ಜಾನಕಿ ಅಂತನೋದು ಮೊದಲನೇ ಮಂತ್ರ. ಎರಡನೇ ಮಂತ್ರ ಕಂಚುಕಿ ವಸ್ತ್ರಯುಗ್ಮೈಶ್ಚ ತಥಾ ಕರ್ಣಾವತಂಸಕೈಃ ಕಂಠಸೂತ್ರೈಶ್ಚ ಭೂಷಾಭಿಃ ಪ್ರಿಯತಾಂ ನಿಮಿನಂದಿನಿ ಎಂಬುದಾಗಿ ಈ 2 ಶ್ಲೋಕಗಳನ್ನು ಹೇಳಿ ಮರೆದ ಬಾಗಣವನ್ನು ಮುತ್ತೈದೆಯರಿಗೆ, ಸುವಾಸಿನಿ ಸ್ತ್ರೀಯರಿಗೆ ಕೊಡಬೇಕು.